ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವ ರೀತಿ ಬೆಳೆದು ಬಂದವು ಅಂಥೇಳಿ, ಬುದ್ಧಿಶಕ್ತಿ ಪರೀಕ್ಷೆಗಳು ಬೆಳೆದು ಬಂದ ದಾರಿ, ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಬುದ್ಧಿಶಕ್ತಿಯ ಅರ್ಥ, ವ್ಯಾಖ್ಯೆ ಮತ್ತು ಬುದ್ಧಿಶಕ್ತಿಯ ವಿಧಗಳು ಇಷ್ಟರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಇವಾಗ ಅದರ ಮುಂದುವರೆದಂತಹ ಭಾಗವಾದಂಥ ಬುದ್ಧಿಶಕ್ತಿ ಬೆಳೆದು ಬಂದ ದಾರಿ, ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ನೋಡೋಣ. ಈ ಒಂದು ಟಾಪಿಕ್ಕು ದೈಹಿಕ ಶಿಕ್ಷಣ ಶಿಕ್ಷಕರ ಪಠ್ಯಕ್ರಮಕ್ಕಲ್ಲದೆ ಪೇಪರ್ 1 TET, ಪೇಪರ್ 2 TET, PSTR, GPSTR, HSTR ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೀನಿ. ಪ್ರಾಚೀನ ಬುದ್ಧಿಶಕ್ತಿ ಪರೀಕ್ಷೆಗಳು ಬೆಳೆದು ಬಂದ ದಾರಿಯಲ್ಲಿ ಪ್ರಾಚೀನ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವ ರೀತಿ ಬೆಳೆದು ಬಂದವು ಅಂತೇಳಿ. ಮೊದಲು ಬುದ್ಧಿಶಕ್ತಿಯನ್ನು ಅಳೆಯಲು ಯಾವ ಮಾಪನವನ್ನು ಬಳಸ್ತಿದ್ರು? ತಲೆಯ ಗಾತ್ರ, ಹಣೆಯ ಅಗಲವನ್ನು ನೋಡ್ತಾಯಿದ್ದರು. ಯಾರ ತಲೆ ಗಾತ್ರ ಮತ್ತು ಹಣೆಯ ಅಗಲ ಚೆನ್ನಾಗಿರ್ತೈತೋ ಅವರು ಬುದ್ಧಿವಂತರು ಅಂತ ಈ ರೀತಿ ಮಾಪನ ಮಾಡ್ತಾಯಿದ್ರು. ಆದರೆ ಇದು ಅವೈಜ್ಞಾನಿಕ ಪದ್ಧತಿ, ಅಂದರೆ ಇದು ವೈಜ್ಞಾನಿಕ ಪದ್ಧತಿಯಲ್ಲ, ಅವೈಜ್ಞಾನಿಕ ಪದ್ಧತಿಯಾಗಿತ್ತಿದ್ದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮುಂದೆ ಈ ಪರೀಕ್ಷೆಗಳನ್ನು ಕಂಡುಹಿಡ್ತಾರೆ. ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಅವ್ರು ಹೆಂಗೆ ಅಳತೆ ಮಾಡ್ತಾಯಿದ್ರು ಅಂತೇಳಿ ನೋಡ್ರಿ. ಪ್ರಾಚೀನ ಕಾಲದಲ್ಲಿ ಹಣೆಯ ಗಾತ್ರ ಮತ್ತು ತಲೆಯ ಗಾತ್ರ, ಹಣೆಯ ಅಗಲವನ್ನು ನೋಡಿ ಬುದ್ಧಿಶಕ್ತಿಯನ್ನು ಅಳಿತಾಯಿದ್ರು. ಆದರೆ ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವ ರೀತಿ ಇದ್ದಾವಂದರೆ, ಆಲ್ಫ್ರೆಡ್ ಬೀನೆಗಿಂತ ಮೊದಲು ಏನು ಮಾಡಿದರು, ಬುದ್ಧಿಶಕ್ತಿ ಪರೀಕ್ಷೆಯನ್ನು ಡಾರ್ವಿನ್ನ ಸಹೋದರ ಸಂಬಂಧಿಯಾದಂತಹ ಇಂಗ್ಲೆಂಡಿನ ಫ್ರಾನ್ಸಿಸ್ ಗಾಲ್ಟನ್ ಮತ್ತು ಅಮೆರಿಕದ ಜೇಮ್ಸ್ ಮೆರ್ಕೆಕೆಟಲ್ ಇವರೇನು ಮಾಡ್ತಾರೆ, ಈ ಒಂದು ಆಧುನಿಕ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಏನು ಮಾಡ್ತಾರೆ, ನಡೆಸ್ತಾರೆ. ಆದರೆ ಅವರು ಮಾಡಿದಂತಹ ಪ್ರಯತ್ನ ಏನಾಗ್ತೈತೆ, ವಿಫಲ ಆಗ್ತೈತೆ. ಅದೇ ರೀತಿ ಬೀನೆ ಸೈಮನ್ ಅಥವಾ ಆಲ್ಫ್ರೆಡ್ ಬೀನೆ ಬುದ್ಧಿ ಪರೀಕ್ಷೆಗಳು ಏನು ಮಾಡ್ತಾರೆ, 1905ರಲ್ಲಿ ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಇದು ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆ ಕಂಡುಹಿಡಿದಾರೆ ಅಂದರೆ ಆಲ್ಫ್ರೆಡ್ ಬೀನೆ ಅವರು. ಎಷ್ಟರಲ್ಲಿ ಅಂತ ಕೇಳ್ತಾರೆ, ಇವರು TET ಕ್ವಶನ್ ಆಗಿದ್ದಾವೆ. ಎಷ್ಟರಲ್ಲಿ ಅಂತ ಕೇಳಿದರೆ 1905ರಲ್ಲಿ. ಆಲ್ಫ್ರೆಡ್ ಬೀನೆ ಇವರು ಬುದ್ಧಿಶಕ್ತಿ ಪರೀಕ್ಷೆಯ ಜನಕ. ಇವರೇ ಕಂಡುಹಿಡಿಯೋದಕ್ಕೋಸ್ಕರ ಅಂತೀವಿ ಬುದ್ಧಿಶಕ್ತಿಯ ಜನಕ ಅಂತೇಳಿ ನಾವು ಆಲ್ಫ್ರೆಡ್ ಬೀನೆ ಅವರನ್ನು ಕರಿತೀವಿ. ಇವರು ಫ್ರಾನ್ಸ್ ದೇಶದವರು. ಯಾವ ದೇಶದವರಪ್ಪ ಅಂತ, ಯಾವ್ಯಾವ ವಿಜ್ಞಾನಿಗಳು ಅಂದರೆ ಶೈಕ್ಷಣಿಕ ಮನೋವಿಜ್ಞಾನಿಗಳು ಯಾವ್ಯಾವ ದೇಶದಂತ ಕೂಡ ಕ್ವಶನ್ ಕೇಳ್ತಾರೆ. ಅದಕ್ಕೆ ಅವ್ರು ಯಾವ ದೇಶ ಅಂತೇಳಿ ನೆನಪಿಟ್ಕೋಬೇಕು. ಆಲ್ಫ್ರೆಡ್ ಬೀನೆ ಅವರು ಫ್ರಾನ್ಸ್ ದೇಶದವರು. ಇವರು ಮಾನಸಿಕ ವಯಸ್ಸು ಅಂದರೆ MA ಕೂಡ ಏನು ಮಾಡ್ತಾರೆ, ಕಂಡುಹಿಡಿತಾರೆ. MA ಮತ್ತು ಬುದ್ಧಿಶಕ್ತಿ ಎರಡು, ಬುದ್ಧಿಶಕ್ತಿ ಪರೀಕ್ಷೆ ಮತ್ತು MA ಇವರಿಬ್ಬರು ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಆದರೆ ಬುದ್ಧಿಶಕ್ತಿ ಪ್ರಾಪ್ತಾಂಕ ಯಾರು ಕಂಡುಹಿಡಿದ್ರು ಅಂದರೆ ಅದು ವಿಲಿಯಂ ಸ್ಟರ್ನ್ ಅವರು. ಬುದ್ಧಿಶಕ್ತಿ ಪರೀಕ್ಷೆ ಮತ್ತು ಮಾನಸಿಕ ವಯಸ್ಸು ಕಂಡುಹಿಡಿದವರು ಬೀನೆ. ಆದರೆ ಬುದ್ಧಿಶಕ್ತಿ ಪ್ರಾಪ್ತಾಂಕ ಅಂದರೆ ಸೂತ್ರ ಬರುತ್ತಲ್ಲ, ಅದು ಯಾರು ಕಂಡುಹಿಡಿದ್ರು ಅಂದರೆ ವಿಲಿಯಂ ಸ್ಟರ್ನ್ ಅವರು ಕಂಡುಹಿಡಿತಾರೆ. ಇದು ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆ. ಯಾವುದು? ಆಲ್ಫ್ರೆಡ್ ಬೀನೆ ಅವ್ರದ್ದು ಮೊಟ್ಟ ಮೊದಲ ಬುದ್ಧಿಶಕ್ತಿ ಪರೀಕ್ಷೆ ಇದು. 1905ರಲ್ಲಿ ಆಲ್ಫ್ರೆಡ್ ಬೀನೆ ಸೈಮನ್ನೊಂದಿಗೆ ಸೇರಿ ಏನು ಮಾಡ್ತಾರೆ, ಈ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಫ್ರಾನ್ಸ್ ಶಿಕ್ಷಣ ಅಧಿಕಾರಿಯಾದಂತಹ ಬೀನೆ ದುರ್ಬಲ ಮನಸ್ಸಿನ ಮಕ್ಕಳ ಪತ್ತೆ ಹಚ್ಚಲು ಏನು ಮಾಡ್ತಾರೆ, ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಬಳಸ್ತಾರೆ. ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಕೂಡ ಈ ಆಲ್ಫ್ರೆಡ್ ಬೀನೆ ಅವರೇ ಏನು ಮಾಡ್ತಾರೆ, ರೂಪಿಸ್ತಾರೆ. ಬೀನೆ ಮತ್ತು ಸೈಮನ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆಯಾಗಿದೆ. ಇದೊಂದು ಯಾವ ಪರೀಕ್ಷೆ, ಸಾಮೂಹಿಕನ ವೈಯಕ್ತಿಕನ ಅಂದರೆ ಇದೊಂದು ವೈಯಕ್ತಿಕ ಬುದ್ಧಿಶಕ್ತಿ ಪರೀಕ್ಷೆ. ಇದನ್ನು ಕೇಳ್ತಾರೆ ಎಕ್ಸಾಮಲ್ಲಿ ನೆನ್ಪಿಟ್ಕೋಬೇಕು. ಇದು ಎಷ್ಟು ಅಂಶಗಳನ್ನು ಒಳಗೊಂಡಿದೆ ಅಂದರೆ 30 ಅಂಶಗಳನ್ನು ಒಳಗೊಂಡಿದೆ. 4ರಿಂದ 15 ವರ್ಷ ಮಕ್ಕಳಿಗೆ ಏನು ಮಾಡ್ತದೆ, ಇದು ಈ ಒಂದು ಬುದ್ಧಿಶಕ್ತಿ ಅನ್ವಯವಾಗ್ತದೆ. ಅಂದರೆ ಅಷ್ಟು ಏಜಿನ ಮಕ್ಕಳಿಗೆ ಏನು ಮಾಡ್ತಾರೆ, ಈ ಒಂದು ಪರೀಕ್ಷೆಯನ್ನು ಮಾಡ್ತಾರೆ. ಇದನ್ನು 1908 ಮತ್ತು 1911ರಲ್ಲಿ ಏನು ಮಾಡ್ತಾರೆ, ಪರಿಷ್ಕರಿಸ್ತಾರೆ. ಮತ್ತೇನು ಮಾಡ್ತಾರೆ, ಅದಕ್ಕೆ ಕೆಲವೊಂದು ಮಾರ್ಪಾಡುಗಳನ್ನು ಮಾಡ್ತಾರೆ. ಎಷ್ಟು? 1905ರಲ್ಲಿ ಇದ್ರದ್ದು 1908 ಮತ್ತು 1911ರಲ್ಲಿ ಏನು ಮಾಡ್ತಾರೆ, ಕೆಲವೊಂದು ಮಾರ್ಪಾಡುಗಳನ್ನು ಮಾಡಿ ಏನು ಮಾಡ್ತಾರೆ, ಅದನ್ನು ಪರಿಷ್ಕರಣೆ ಮಾಡ್ತಾರೆ. 1937ರಲ್ಲಿ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ ಏನು ಮಾಡ್ತಾರೆ, ಇದು ಲೇವಿಸ್ ಟರ್ಮನ್ ಅವರು ಕಂಡುಹಿಡಿತಾರೆ. ಇವರು ಅಮೇರಿಕ ದೇಶದವರು. ಯಾರು? ಲೇವಿಸ್ ಟರ್ಮನ್ ಅವರು ಅಮೇರಿಕ ದೇಶದವರು.
ಇವರು ಅಮೆರಿಕ ದೇಶದ ಮಕ್ಕಳಿಗೆ ಏನು ಮಾಡ್ತಾರೆ, ಈ ಒಂದು ಬುದ್ಧಿಶಕ್ತಿ ಪರೀಕ್ಷೆಯನ್ನು ಬಳಸ್ತಾರೆ. ಟರ್ಮನ್ ಅವರು ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಏನು ಮಾಡ್ತಾರೆ, 1937ರಲ್ಲಿ ಪರಿಷ್ಕರಿಸಿ ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅಮೆರಿಕ ದೇಶದ ಸನ್ನಿವೇಶಕ್ಕೆ ಏನು ಮಾಡ್ತಾರೆ, ಇದನ್ನು ಬಳಸ್ಕೊಳ್ತಾರೆ. ಇವರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದವರು. ಈ ವಿಶ್ವವಿದ್ಯಾಲಯವು ಕ್ಯಾಲಿಫೋರ್ನಿಯಾದಲ್ಲಿದೆ. ಇದೆಲ್ಲಿದೆ ವಿಶ್ವವಿದ್ಯಾಲಯ ಅಂದರೆ ಕ್ಯಾಲಿಫೋರ್ನಿಯಾದಲ್ಲಿ ಕಂಡುಬರ್ತೈತೆ. 1937ರಲ್ಲಿ ಟರ್ಮನ್ ಮತ್ತು ಮೆರಿಲ್ ಅವರು ಏನು ಮಾಡ್ತಾರೆ, ಬುದ್ಧಿಶಕ್ತಿ ಪರೀಕ್ಷೆಯನ್ನು ಪರಿಷ್ಕರಿಸಿದರು. ಮತ್ತು 1960ರಲ್ಲಿ ಏನು ಮಾಡ್ತಾರೆ, ಅದನ್ನು ಕೂಡ ಪರಿಷ್ಕರಿಸ್ತಾರೆ. ಅಂದರೆ ಮತ್ತೊಂದು ಕೆಲವೊಂದು ಸ್ವಲ್ಪ ಮಾರ್ಪಾಡುಗಳಲ್ಲಿ ಮಾಡಿಕೊಳ್ತಾರೆ. ಇವಾಗ ವೆಸ್ಲರ್ ಅವರ ಬುದ್ಧಿಶಕ್ತಿ ಪರೀಕ್ಷೆ. ಇದು ಸಿರಿಲ್ಸ್ ಬರ್ಟ್ನರ್ ಅವರು ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಬ್ರಿಟನ್ ದೇಶದ ಮಕ್ಕಳಿಗೆ ಅನುಕೂಲವಾಗುವಂತೆ ಏನು ಮಾಡ್ತಾರೆ, ಅನುವಾದಿಸ್ತಾರೆ. ಇದು ಡೇವಿಡ್ ವೆಸ್ಲರ್ ಅವರು ಬಲ್ವಿವಿಯಾ ಆಸ್ಪತ್ರೆ ನ್ಯೂಯಾರ್ಕಿನ ವೈದ್ಯರಾಗಿರ್ತಾರೆ. ಬಲ್ವಿಯಾ ಆಸ್ಪತ್ರೆಯಲ್ಲಿ ನ್ಯೂಯಾರ್ಕಿನ ವೈದ್ಯರಾಗಿರ್ತಾರೆ. ಯಾರು? ಸಿರಿಲ್ಸ್ ಭಟ್ ಅವರು. ಇವರು ಮಕ್ಕಳು ಮತ್ತು ವಯಸ್ಕರ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಮಾಪನ ಮಾಡ್ತಾರೆ. ವೆಸ್ಲರ್ ವಯಸ್ಕರಿಗಾಗಿ ಬುದ್ಧಿಶಕ್ತಿ ಮಾಪನವನ್ನು ಎಷ್ಟರಲ್ಲಿ ಮಾಡಿದ್ರು ಅಂದರೆ 1955ರಲ್ಲಿ ಮಾಡ್ತಾರೆ. ಇದನ್ನು ವೆಸ್ಲರ್ಸ್ ಅಡಲ್ಟ್ ಇಂಟೆಲಿಜೆನ್ಸಿ ಸ್ಕೇಲ್ಸ್ ಅಂತೇಳಿ ಕರೀತಾರೆ. ಇವರು ಬುದ್ಧಿಶಕ್ತಿ ಮಾಪನದ ವಯಸ್ಸು ಏನು ಮಾಡ್ತಾರೆ ಅಂದರೆ 16ರಿಂದ 64 ವರ್ಷದವರೆಗೆ ಸಂಬಂಧಿಸಿದೆ ಅಂಥೇಳಿ ಆ ಒಂದು ವಯಸ್ಸಿನ ಗಂಟೆ ಏನು ಮಾಡ್ತಾರೆ, ಇದನ್ನು ಅಳಿತಾರೆ. ಅಂದರೆ ಬುದ್ಧಿಶಕ್ತಿ ವಯಸ್ಸು ಏನು ಮಾಡ್ತಾರೆ, 16ರಿಂದ 64 ವರ್ಷದವರೆಗೆ ನಾವು ಅಳಿಬೋದು ಅಂತೇಳಿ ಹೇಳ್ತಾರೆ. ವೆಸ್ಲರ್ ಅವರು ಪೂರ್ವ ಶಾಲಾ ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳಿಗಾಗಿ ಏನು ಮಾಡ್ತಾರೆ, ವಪ್ಸಿ ಅಂದರೆ ವೆಸ್ಲರ್ ಪ್ರೀ ಸ್ಕೂಲ್ ಆ್ಯಂಡ್ ಪ್ರೈಮರಿ ಸ್ಕೂಲ್ ಚಿಲ್ಡ್ರನ್ ಸ್ಕೇಲ್ ಆಫ್ ಇಂಟೆಲಿಜೆನ್ಸ್, ಈ ಒಂದು ವಿಸ್ತರಣೆ ಇದ್ರದ್ದು, ಅಂದರೆ ಲಾಂಗ್ ಫಾರ್ಮ್ ಇದ್ರದ್ದು. ಇವಾಗ ಭಾರತದಲ್ಲಿ ಬುದ್ಧಿಶಕ್ತಿ ಪರೀಕ್ಷೆ ಮಾಪನಗಳು, ಭಾರತದಲ್ಲಿ ಯಾವ ರೀತಿ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಮಾಡಿದ್ರು ಅಂತೇಳಿ. 1922ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ CH ರೈಸ್ ಅವರು ಏನು ಮಾಡ್ತಾರೆ, ಕ್ರಿಶ್ಚಿಯನ್ ಕಾಲೇಜ್ ಲಾಹೋರ್ ಉರ್ದು ಭಾಷೆಯಲ್ಲಿ ಭಾರತ ದೇಶಕ್ಕೆ ಅನ್ವಯಿಸುವಂತೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಇವರು ರೂಪಿಸ್ತಾರೆ. ಹಿಂದೂಸ್ತಾನಿ ಬೀನೆ ಕಾರ್ಯನಿರ್ವಹಣಾ ಪರೀಕ್ಷೆ ಮಾಪನ ಇಲ್ಲಿ ಏನು ಮಾಡ್ತಾರೆ, ರೂಪಿಸ್ತಾರೆ. ಇದು ಭಾರತದಲ್ಲಿ ಮಾಡಿದಂಥ ಒಂದು ಬುದ್ಧಿಶಕ್ತಿ ಪರೀಕ್ಷೆ. 1938ರಲ್ಲಿ ಡಾಕ್ಟರ್ VV ಕಾಮಂತ್ರವರು ಏನು ಮಾಡ್ತಾರೆ, ಕನ್ನಡ ಮತ್ತು ಮರಾಠಿ ಭಾಷೆಯಲ್ಲಿ ಕಾಮಂತ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಅಂದರೆ ಮೇಜರಿಂಗ್ ದ ಇಂಟೆಲಿಜೆನ್ಸಿ ಆಫ್ ಇಂಡಿಯನ್ ಚಿಲ್ಡ್ರನ್. 1940ರಲ್ಲಿ ಮೇಜರಿಂಗ್ ದ ಇಂಟೆಲಿಜೆನ್ಸಿ ಆಫ್ ಇಂಡಿಯನ್ ಚಿಲ್ಡ್ರನ್ ಈ ಪುಸ್ತಕವನ್ನು ಅವರು ಬರೀತಾರೆ. ಯಾರು? ಡಾಕ್ಟರ್ VV ಕಾಮಂತ್ ಅವರು. ಇವಾಗ ಭಾರತದಲ್ಲಿರುವಂತಹ ಬುದ್ಧಿಶಕ್ತಿ ಪರೀಕ್ಷೆಗಳು ಯಾವ್ಯಾವ ನೋಡ್ರಿ. 1953ರಲ್ಲಿ ಉದಯ್ ಶಂಕರ್ CED ದೆಹಲಿಯ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಏನು ಮಾಡ್ತಾರೆ, ಇವರು ರೂಪಿಸ್ತಾರೆ. ಉತ್ತರ ಪ್ರದೇಶದ ವಿಗಾಯನ್ ಶಾಲಾರ್ ಅವರು ಏನು ಮಾಡ್ತಾರೆ, ಪುಣೆ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಅಂದರೆ ಬೀನೆ ಬುದ್ಧಿಶಕ್ತಿ ಮಾಪನವನ್ನು ಹಿಂದಿ ಭಾಷೆಯಲ್ಲಿ ಏನು ಮಾಡ್ತಾರೆ, ಅವರು ರೂಪಿಸ್ತಾರೆ. ಇದನ್ನು ಬುದ್ಧಿ ಪರೀಕ್ಷಣಾ ಅನುಶೀಲನ ಅಂತೇಳಿ ಕರಿತೀವಿ. ಈ ಪರೀಕ್ಷೆಯನ್ನು ಕರಿತೀವಿ ಬುದ್ಧಿ ಪರೀಕ್ಷಣ ಅನುಶೀಲನ ಅಂತೇಳಿ ಕರಿತೀವಿ. ಮಧ್ಯಪ್ರದೇಶದ ವಿಲಿಯಂ ಸ್ಟೀಫನ್ಸನ್ ಸಾಮಾನ್ಯ ಬುದ್ಧಿಶಕ್ತಿ ಪರೀಕ್ಷೆಯನ್ನು ಬರೀತಾರೆ. ಹಾಗೆ ಕರ್ನಾಟಕದ ಮೈಸೂರಿನಲ್ಲಿ ಗೋಪಾಲಸ್ವಾಮಿ ಅವರು ಕೂಡ ಏನು ಮಾಡ್ತಾರೆ, ಬುದ್ಧಿಶಕ್ತಿ ಪರೀಕ್ಷೆಯನ್ನು ರೂಪಿಸ್ತಾರೆ. ಈಗ ಬುದ್ಧಿಶಕ್ತಿಯ ಕುರಿತು ಕೆಲವು ವಾದಗಳಿದ್ದಾವೆ. ವಾದಗಳು ಅಂದರೆ ಬುದ್ಧಿಶಕ್ತಿಯ ವಾದಗಳು. ಥಾರಂಡೈಕ್ ಅವರ ಬಹುಕಾರಕ ಸಿದ್ಧಾಂತ. ಥಾರಂಡೈಕ್ ಅವ್ರದ್ದು ಯಾವ ಸಿದ್ಧಾಂತ ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಅದು ಬಹುಕಾರಕ ಸಿದ್ಧಾಂತ. ಯಾವ ಸಿದ್ಧಾಂತ ಅವ್ರದ್ದು? ಬಹುಕಾರಕ ಸಿದ್ಧಾಂತ. ಹಾಗೆ ಸ್ಪಿಯರ್ಮನ್ ಅವ್ರದ್ದು ಯಾವುದಂದರೆ ಅದು ದ್ವಿಕಾರಕ ಸಿದ್ಧಾಂತ. ಸ್ಪಿಯರ್ಮನ್ದು ದ್ವಿಕಾರಕ ಸಿದ್ಧಾಂತ. ಇದು ಯಾರ್ಯಾರ್ದು ಯಾವ ಒಂದು ಕಾರಕ ಅಂತೇಳಿ ಕೇಳ್ತಾರೆ. JP ಗಿಲ್ಡ್ಫರ್ಡ್ ಅವ್ರದ್ದು 3 ಆಯಾಮಗಳ ವಾದ ಅಥವಾ 3 ಆಯಾಮಗಳ ಸಿದ್ಧಾಂತ. ವಾದಗಳಂದ್ರೆ ಒಂದೇ, ಸಿದ್ಧಾಂತ ಅಂದ್ರೆ ಒಂದೇ. ಥರ್ಸ್ಟನ್ ಅವರ ಸಮೂಹಕಾರಕವಾದ ಸಿದ್ಧಾಂತ. ಹಾಗೆ ಹೊವಾರ್ಡ್ ಗಾರ್ಡ್ನರ್ ಅವರದು ಬಹುಶಕ್ತಿಯ ವಾದ. ಇಲ್ಲಿ ನೋಡ್ರಿ, ಇವು ಬಿಟ್ಟಿದ್ದಲ್ಲದೆ ನಾವು ಓದಿರೋದ್ರಿಂದ ಒಂದೆರಡು ಸ್ವಲ್ಪ ಹೇಳ್ತೀನಿ. ಆಲ್ಫ್ರೆಡ್ ಬೀನೆ ಅವ್ರದ್ದು ಏಕಕಾರಕ ಸಿದ್ಧಾಂತ. ಸ್ಪಿಯರ್ಮನ್ದವ್ರದ್ದು ದ್ವಿಕಾರಕ ಸಿದ್ಧಾಂತ. JH ಥಾಮ್ಸನ್ ಅವ್ರದ್ದು ಪ್ರತಿಚಯನ
ಸಿದ್ಧಾಂತ. ಹಾಗೆ ರಾಬರ್ಟ್ ಸ್ಟರ್ನ್ಬರ್ಗ್ ಅವ್ರದ್ದು ತ್ರಿಕಾರಕ ಸಿದ್ಧಾಂತ. ಥರ್ಸ್ಟನ್ ಬಂದರೆ ಪ್ರಾಥಮಿಕ ಮೂಲಗಳ ಸಿದ್ಧಾಂತ. ಗಿಲ್ಫರ್ಡ್ ಬಂದರೆ 3 ಆಯಾಮಗಳ ಸಿದ್ಧಾಂತ. ಹಾಗೆ ಥಾರಂಡೈಕ್ ಬಂದರೆ ಬಹುಕಾರಕ ಸಿದ್ಧಾಂತ. ಅದೇ ರೀತಿ ಹೋವರ್ಡ್ ಗಾರ್ಡನರ್ ಬಹುಕಾರಕ. ಇಲ್ಲಿ ಬಹು ಅಂಶ ಬರಬೇಕಿಲ್ಲಿ. ಹೋವರ್ಡ್ ಗಾರ್ಡನರ್ದು ಬಹು ಅಂಶ ಸಿದ್ಧಾಂತ. ಹೀಗೆ ಅವರವ್ರ ಸಿದ್ಧಾಂತದ ಮೇಲೆ ಏನು ಮಾಡ್ತಾರೆ, ಅವ್ರದ್ದು ವಾದಗಳನ್ನು ಕೇಳ್ತಾರೆ. ಇಲ್ಲಿ ಕೊಟ್ಟಿರೋದು ಥಾರಂಡೈಕ್ ಅವರ ಬಹುಕಾರಕ ಸಿದ್ಧಾಂತ, ಸ್ಪಿಯರ್ಮನ್ ಅವರ ದ್ವಿಕಾರಕ ಸಿದ್ಧಾಂತ, JP ಗಿಲ್ಫರ್ಡ್ ಅವರ 3 ಆಯಾಮಗಳ ಸಿದ್ಧಾಂತ. ವಾದ ಒಂದು, ಸಿದ್ಧಾಂತ 2 ಸೇಮ್ ಅಂತ ಹೇಳ್ತಿದ್ದೆ. ಇನ್ನೊಂದ್ಸರಿ ಥರ್ಸ್ಟನ್ ಅವರ ಸಮೂಹಕಾರಕವಾದ ಸಿದ್ಧಾಂತ, ಹೋವರ್ಡ್ ಗಾರ್ಡನರ್ ಅವರ ಬಹುಶಕ್ತಿಯ ಸಿದ್ಧಾಂತ. ಇವೆಲ್ಲ ಸಿದ್ಧಾಂತಗಳ ಬಗ್ಗೆ ಡೀಟೇಲಾಗಿ ಮುಂದೆ ನೋಡ್ಕೊಳ್ಳೋಣ. ಈಗ ನಾವು ಬುದ್ಧಿಶಕ್ತಿಯನ್ನು ಅಳೆಯಲು ಏನು ಮಾಡ್ತೀವಿ, ಸಾರ್ವತ್ರಿಕ ಕಾರಕವನ್ನು ಮಾತ್ರ ಅಳೆಯಬೇಕೇ ಹೊರತು ನಿರ್ದಿಷ್ಟ ಕಾರಕವಲ್ಲ. ಏನು ಮಾಡಬೇಕಂತೆ, ದ್ವಿಕಾರಕ ಅಂದರೆ ಸ್ಪಿಯರ್ಮನ್ ಏನು ಹೇಳ್ತಾನೆ ಇಲ್ಲಿ, ನಾವು ಬುದ್ಧಿಶಕ್ತಿಯನ್ನು ಅಳಿಬೇಕಾದ್ರೆ ಸಾರ್ವತ್ರಿಕ ಕಾರಕವನ್ನು ಮಾತ್ರ ಅಳೆಯಬೇಕೇ ಹೊರತು ನಿರ್ದಿಷ್ಟ ಕಾರಕವನ್ನು ಅಲ್ಲ. ನಿರ್ದಿಷ್ಟ ಕಾರಕ ಯಾವುದು, ಸಾರ್ವತ್ರಿಕ ಕಾರಕ ಯಾವುದು ಅಂತೇಳಿ ಅದನ್ನು ಕೂಡ ಮುಂದೆ ಹೇಳ್ತೀನಿ ನಾನು. ಇವಾಗ ಸ್ಪಿಯರ್ಮನ್ ಅವ್ರು ಏನು ಮಾಡ್ತಾರೆ, 1904ರಲ್ಲಿ ಈ ದ್ವಿಕಾರಕ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. JP ಗಿಲ್ಫರ್ಡ್ ಅವರು ಏನು ಮಾಡಿದ್ರು, 3 ಆಯಾಮಗಳ ಸಿದ್ಧಾಂತವನ್ನು ಮಂಡನೆ ಮಾಡಿದ್ರು. ಈ ವಾದವನ್ನು ಅಮೇರಿಕದ ಮನೋವಿಜ್ಞಾನಿ JP ಗಿಲ್ಫರ್ಡ್ ಅವರು 1967ರಲ್ಲಿ ಏನು ಮಾಡ್ತಾರೆ, ಈ ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಇವರು ಬುದ್ಧಿಶಕ್ತಿಯ ಸಂರಚನೆ ಎಂಬ ಸೈದ್ಧಾಂತಿಕ ಮಾದರಿಯನ್ನು ಕೂಡ ರೂಪಿಸ್ತಾರೆ. ಇವರು ಪ್ರತಿಯೊಂದು ಆಯಾಮದಲ್ಲಿ ಬರುವಂಥ ನಿರ್ದಿಷ್ಟ ಸಾಮರ್ಥ್ಯಗಳು ಯಾವಂದರೆ ವಸ್ತು, ಉತ್ಪನ್ನ, ಪ್ರತಿಕ್ರಿಯೆ ಎಂಬ 3 ಆಯಾಮಗಳನ್ನು ಏನು ಮಾಡ್ತಾರೆ, ಇವರು ಘನಾಕೃತಿಯಲ್ಲಿ ಬಿಂಬಿಸಲಾಗ್ತೈತೆ. ಇವರು 120 ಭೌತಿಕ ಸಾಮರ್ಥ್ಯಗಳ ಸಂಯೋಜನೆ ಬುದ್ಧಿಶಕ್ತಿ ಅಂತೇಳಿ ಕರೆದಿದ್ದಾರೆ. ಏನು ಮಾಡ್ತಾರೆ ಇವರು, ಒಂದು ಬುದ್ಧಿಶಕ್ತಿ ಸಾಮರ್ಥ್ಯ ಎಷ್ಟಿರುತ್ತೆ ಅಂದರೆ 120 ಕಾರಕಗಳನ್ನು ಹೊಂದಿದೆ ಅಂತೇಳಿ ಕರೀತಾರೆ. ಇಲ್ಲಿ ವಸ್ತು, ಉತ್ಪನ್ನ, ಪ್ರತಿಕ್ರಿಯೆ ಈ 3 ಆಯಾಮಗಳ ಸಿದ್ಧಾಂತ ಅಂದರೆ ವಸ್ತು, ಉತ್ಪನ್ನ, ಪ್ರತಿಕ್ರಿಯೆ. ಹಾಗೆ ಲೆವಿಸ್ ಎಲ್ ಲೂಯಿಸ್ ಎಸ್ ಥರ್ಸ್ಟನ್ ಅಮೆರಿಕದ ಮನೋವಿಜ್ಞಾನಿ, ಇವರು ಸಮೂಹಕಾರಕವಾದ ಸಿದ್ಧಾಂತವನ್ನು ಇವರು ಮಂಡನೆ ಮಾಡ್ತಾರೆ. ಹಲವು ಪ್ರಾಥಮಿಕ ಕಾರಕಗಳ ಸಮೂಹಕ್ಕೆ ಏನಂತೀವಿ, ಬುದ್ಧಿಶಕ್ತಿ ಅಂತೇಳಿ ಕರಿತೀವಿ. ಅಂತಹ ಪ್ರಾಥಮಿಕ ಕಾರಕಗಳು ಯಾವಂದರೆ ಸಾಂಖ್ಯಿಕ ಸಾಮರ್ಥ್ಯ, ಶಾಬ್ದಿಕ ಗ್ರಹಿಕೆ, ಶಾಬ್ದಿಕ ನಿರ್ಗಳತೆ, ಸ್ಮೃತಿ. ಇವೆಲ್ಲ ಏನು ಪ್ರಾಥಮಿಕ ಕಾರಕಗಳು ಅಂದರೆ ಬುದ್ಧಿಶಕ್ತಿಯ ಪ್ರಾಥಮಿಕ ಕಾರಕಗಳಿವು. ಈಗ ಸಂವೇಗಾತ್ಮಕ ಬುದ್ಧಿಶಕ್ತಿ, ಇದು ಎಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂಬ ಪದವನ್ನು 1990ರಲ್ಲಿ ಏನು ಮಾಡ್ತಾರೆ, ಜಾನ್ ಮೇಯರ್ ಮತ್ತು ಪೀಟರ್ ಸಲೆಯವರು ಬಳಸ್ತಾರೆ. ಡೇನಿಯಲ್ ಗೋಲ್ಮಾರ್ ಅವರು ಸಂವೇಗಾತ್ಮಕ ಬುದ್ಧಿಶಕ್ತಿ ಪ್ರಚಾರ ಮಾಡಿದರು ಅಂದರೆ ಡೇನಿಯಲ್ ಗೋಲ್ಮಾರ್ ಅವರು. ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ವ್ಯಕ್ತಿಯ ತನ್ನ ಭಾವನೆಗಳು ಮತ್ತು ಹಾಗೂ ಇತರ ಭಾವನೆಗಳನ್ನು ಅರ್ಥೈಸಿಕೊಳ್ಳುವುದು. ತನ್ನ ಭಾವನೆಗಳೊಂದಿಗೆ ಇತರ ಭಾವನೆಗಳು ಏನು ಮಾಡಬೇಕು, ಅರ್ಥೈಸಿಕೊಳ್ಳೋದಕ್ಕೆ ಏನಂತೀವಿ, ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತೇಳಿ ಕರಿತೀವಿ. ಮೇಯರ್ ಮತ್ತು ಪೀಟರ್ ಸಲೆಯವರು ಸಂವೇಗಾತ್ಮಕ ಬುದ್ಧಿಶಕ್ತಿ ಈ ಕೆಳಕಂಡ 4 ಕ್ಷೇತ್ರಗಳಲ್ಲಿ ಏನು ಮಾಡ್ತಾರೆ, ಒಳಗೊಂಡಿವೆ. ಯಾವ್ಯಾವ ಅಂದರೆ ಆ 4 ಕ್ಷೇತ್ರಗಳು: ಭಾವನೆಗಳನ್ನು ಗುರುತಿಸುವುದು, ಭಾವನೆಗಳನ್ನು ಬಳಸುವುದು, ಭಾವನೆಗಳನ್ನು ಅರ್ಥವನ್ನು ಮಾಡಿಕೊಳ್ಳುವುದು, ಭಾವನೆಗಳನ್ನು ನಿಯಂತ್ರಿಸುವುದು. ಇಷ್ಟು ಸಂವೇಗಾತ್ಮಕ ಬುದ್ಧಿಶಕ್ತಿ ಬಗ್ಗೆ. ಮುಂದಿನ ತರಗತಿಯಲ್ಲಿ ಏನು ಮಾಡ್ತೀನಿ, ಮುಂದುವರೆದಂತಹ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗೋಣ. ಇಲ್ಲಿಗೆ ಈ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಮುಗಿದ್ರೆ ಬುದ್ಧಿಶಕ್ತಿ ಮುಗಿತು. ಈ ಒಂದು ಬುದ್ಧಿಶಕ್ತಿ ಮೇಲೆ ಏನು ಮಾಡೋಣ, ಮುಂದಿನ ತರಗತಿಯಲ್ಲಿ MCQವನ್ನು ಬಿಡಿಸೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.